ಸ್ನೇಹಿತರೆ, ಮತ್ತೊಮ್ಮೆ ತರಗತಿಗೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇನ್ಕಮ್ ಟ್ಯಾಕ್ಸ್ ಯೂನಿವರ್ಸಿಟಿ ಆಫ್ ಮೈಸೂರು ಸಿಲೆಬಸ್ಸಲ್ಲಿ ಸೆಷನ್ 18 ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ನಿಮಗೆಲ್ಲ ಗೊತ್ತಿದೆ, 17 ಸೆಷನಲ್ಲಿ ನಾವು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ಸ್ ಬಗ್ಗೆ ಮಾತಾಡಿದ್ವಿ. ಅದರ ಕಂಟಿನ್ಯೂಷನ್ ಇದಾಗಿರುತ್ತೆ. ಇವತ್ತಿನ ಟಾಪಿಕ್ ಯಾವುದಂದ್ರೆ ಟ್ಯಾಕ್ಸಬಲ್ ಅಲೋಯನ್ಸಸ್. Learning objectives to enable the students to understand taxable allowances. Enabling a student to understand taxable allowances. Session outcome. Taxable allowances. Now, first session ಅಲ್ಲಿ Income Tax Act 1961 ಹೇಳೋದ್ರ ಪ್ರಕಾರ 17 sessions of section 1 defines salary as any amount received by an employee from employer is called as salary. Further, salary can be divided as two terms, that is monetary term and non-monetary terms. But the monetary terms ಅಂದ್ರೆ ಏನು ಅಂದ್ರೆ anything which is received in a monetary value which cannot be recognized in a monetary value. ಅಂದ್ರೆ ಸ್ಯಾಲರಿ 10,000 ರೂಪಾಯಿ, 10,050 ರೂಪಾಯಿ, ಇಲ್ಲ 11,000, ಇಲ್ಲ 12,000, ಇಲ್ಲ 1,00,000 ಅಂತ ನಾವು ಮಾನಿಟರಿ ಟರ್ಮ್ ಅಲ್ಲಿ ಕ್ಯಾಶ್ ಅಲ್ಲಿ ಕೊಡೋದನ್ನ, ಇಲ್ಲಾಂದ್ರೆ ಬ್ಯಾಂಕ್ ಥ್ರೂ ಚೆಕ್ ಎನಿ ಅದರ್ ಮೀನ್ಸ್ ಆಫ್ ಇನ್ಸ್ಟ್ರೂಮೆಂಟ್ಸ್ ಕೊಡೋದನ್ನ ನಾವು ಮಾನಿಟರಿ ಟರ್ಮ್ಸ್ ಅಂತೇಳಿ. ನಾನ್ ಮಾನಿಟರಿ ಟರ್ಮ್ಸ್ ಅಂದ್ರೆ ಏನು ಅನ್ನೋದಾದ್ರೆ ಅದು ಏನೋ ಒಂದು ಗಿಫ್ಟ್ which cannot be valued is called as a non-monetary terms. ಇಲ್ಲಿ ಕೂಡ ಅದ್ರ ಬಗ್ಗೆ ನಾವು ಹೇಳ್ತಾ ಹೋಗ್ತೀವಿ. ಏನಂದ್ರೆ ಟ್ಯಾಕ್ಸಬಲ್ ಅಲೋಯನ್ಸಸ್ ಯಾವ್ದು ಅನ್ನೋದ, ಇದರಲ್ಲಿ ಕೂಡ ಒಂದು ಕೆಲವು ಮಾನಿಟರಿ ಟರ್ಮ್ಸ್ ಕೊಡ್ಬೋದು, ಕೆಲವು ನಾನ್ ಮಾನಿಟರಿ ಟರ್ಮ್ಸ್ ಕೂಡ ಬರ್ಬೋದು. ಏನಿದು ಅಲೋಯನ್ಸಸ್ ಅಂದ್ರೆ ಫಸ್ಟ್ ನಾವು ನೋಡೋದಾದ್ರೆ ಅಲೋಯನ್ಸಸ್ ವಿಚ್ ಆರ್ ಕನ್ಸಿಡರ್ ಆಸ್ ಎ ಪಾರ್ಟ್ ಆಫ್ ಎನ್ ಎಂಪ್ಲಾಯಿ ಸ್ಯಾಲರಿ. ಇದನ್ನ ನಾವು ಮುಖ್ಯವಾಗಿ ತಿಳ್ಕೊಬೇಕು. ಅಲೋಯನ್ಸಸ್ ಏನೋ, ಇಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಎನ್ ಸ್ಯಾಲರಿ. ಅಂದ್ರೆ ನೀನು ತಗೊಳ್ಳೋ ಅಮೌಂಟ್, ಒಂದು ಗ್ರಾಸ್ ಸ್ಯಾಲರಿ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಅಲೋಯನ್ಸಸ್ ಕೂಡ ಅದರಲ್ಲಿ ಕನ್ಸಿಡರ್ ಮಾಡಬೇಕು. ಅಂಡ್ ಡು ನಾಟ್ ಗೆಟ್ ದಿ ಬೆನಿಫಿಟ್ ಆಫ್ ಪಾರ್ಷಿಯಲ್ ಆರ್ ಫುಲ್ ಎಕ್ಸಂಪ್ಷನ್ ಅಂಡರ್ ದ ಸೆಕ್ಷನ್ ಆಫ್ ದಿ ಇನ್ಕಮ್ ಟ್ಯಾಕ್ಸ್ ಆರ್ ಕಾಲ್ಡ್ ಟ್ಯಾಕ್ಸಬಲ್ ಅಲೋಯನ್ಸಸ್. Let's look at some of the popular allowances that fall under this category. ಅದು ಗ್ರಾಸ್ ಸ್ಯಾಲರಿ ಆಗಿ ನಾವು ಕನ್ಸಿಡರ್ ಮಾಡಬೇಕು. ಆ ನಂತರ ಇನ್ನೊಂದು ಮುಖ್ಯವಾಗಿ ಹೇಳ್ತಾರೆ, ಡು ನಾಟ್ ಗೆಟ್ ದಿ ಬೆನಿಫಿಟ್ ಆಫ್ ಪಾರ್ಷಲ್ಸ್ ಆರ್ ಫುಲ್ ಎಕ್ಸಂಪ್ಷನ್ ಅಂಡರ್ ದ ಸೆಕ್ಷನ್ ಆಫ್ ಇನ್ಕಮ್ ಟ್ಯಾಕ್ಸ್. ಅಂದ್ರೆ ಯಾವ್ದು ಟ್ಯಾಕ್ಸಬಲ್ ಅಲೋಯನ್ಸ್ ಅಂದ್ರೆ ಕೆಲವು ಅಲೋಯನ್ಸಸ್ ನಾನ್ ಟ್ಯಾಕ್ಸಬಲ್ ಎಕ್ಸಂಪ್ಷನ್ಸ್ ಕೊಡುತ್ತೆ. ಆ ಎಕ್ಸಂಪ್ಷನ್ ಸಿಗದಂತ ಅಲೋಯನ್ಸಸ್ ನಾವು ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಕನ್ಸಿಡರ್ ಮಾಡಬೇಕು. ಯಾವ್ದು ಅಂತ ನಾವು ಮುಂದಿನ ಸ್ಲೈಡ್ ಅಲ್ಲಿ ನೋಡ್ತಾ ಹೋಗೋದಾದ್ರೆ, ಫಸ್ಟ್ ಎಂಟರ್ಟೈನ್ಮೆಂಟ್ ಅಲೋಯನ್ಸಸ್. ನಮಗೆ ಪದ ಹೊಸದು ಅಂತ ಏನಲ್ಲ. ಎಂಟರ್ಟೈನ್ಮೆಂಟ್ ಅಂದ್ರೆ ಒಬ್ಬ ಉದ್ಯೋಗಿ ಮಾನಸಿಕವಾಗಿ ಮತ್ತೆ ಪುನಶ್ಚೇತನಗೊಳ್ಳಲು, ಅಂದ್ರೆ ಅವನು ವರ್ಕ್ ಸ್ಟ್ರೆಸ್ ಆಗಿರುತ್ತೆ, ಅವನಿಗೆ ಏನೋ ವರ್ಕ್ ಮಾಡಿ ಬೇಜಾರಾಗಿರುತ್ತೆ, ಅವನಿಗೆ ಗಿವ್ ಎನ್ಕರೇಜ್ಮೆಂಟ್ ಫಾರ್ ದಿ ಫರ್ದರ್ ವರ್ಕ್ಸ್, ಇಲ್ಲಾಂದ್ರೆ ಒಂದು ಸ್ಟಾಪ್ ಕೊಟ್ಬಿಟ್ಟು ಅವನಿಗೆ ರಿಫ್ರೆಶ್ ಮಾಡಕ್ಕಂತ ಕೊಡುವಂಥದ್ದನ್ನು ನಾವು ಎಂಟರ್ಟೈನ್ಮೆಂಟ್ ಅಲೋಯನ್ಸಸ್ ಅಂತ ಅಂತೀವಿ. ಎಂಟರ್ಟೈನ್ಮೆಂಟ್ ಅಲೋಯನ್ಸ್ ಅಂದ್ರೆ ಕೆಲವು ಯಾವ ತರ ಎಂಟರ್ಟೈನ್ಮೆಂಟ್, ಇಟ್ ಡಿಪೆಂಡ್ಸ್ ಅಪಾನ್ ದ ಎಂಪ್ಲಾಯರ್ ಅಂಡ್ ಎಂಪ್ಲಾಯಿ. ಯಾವ ತರ ಎಂಟರ್ಟೈನ್ಮೆಂಟ್ ಅಂದ್ರೆ ನಾವು ಹೋಗಿ ಪಿಕ್ಚರ್ ಆದ್ರೂ ನೋಡ್ಬೋದು, ಇಲ್ಲಾಂದ್ರೆ ಎಲ್ಲಾರ ಪ್ಲೇಸ್ ನ ವಿಸಿಟ್ ಮಾಡ್ಬೋದು. ಆ ರೀತಿಗೆ ತಮ್ಮದು ದುಡ್ಡನ್ನಾಗ್ಲಿ ಕೊಡುವಂಥದ್ದಾಗ್ಲಿ, ಇಲ್ಲಾಂದ್ರೆ ಇಂಡೈರೆಕ್ಟ್ ಆಗಿ ಯಾವುದೋ ಒಂದು ರೆಸಾರ್ಟ್ ಬುಕ್ ಮಾಡ್ಕೊಳ್ಬೋದು. ಮಾನಸಿಕವಾಗಿ ಪುನಶ್ಚೇತನ ಮಾಡೋಕ್ಕೋಸ್ಕರ ಎಂಟರ್ಟೈನ್ಮೆಂಟ್ ಅಲೋಯನ್ಸ್ ಕೊಟ್ಟದ, ಅದನ್ನು ಕೂಡ ನಾವು ಸ್ಯಾಲರಿ ಆಗಿ ಕನ್ಸಿಡರ್ ಮಾಡಬೇಕು. ಎಂಟರ್ಟೈನ್ಮೆಂಟ್ ಅಲೋಯನ್ಸಸ್ ಮೀನ್ಸ್ ಎನಿ ಅಮೌಂಟ್ ವಿಚ್ ಇಸ್ ಗಿವನ್ ಫಾರ್ ಎನ್ ಎಂಪ್ಲಾಯಿ ಬೈ ಎನ್ ಎಂಪ್ಲಾಯಿ ಟು ರಿಫ್ರೆಶ್ ಹಿಮ್ ಫಾರ್ ದಿ ಫರ್ದರ್ ವರ್ಕ್ಸ್ ವಿಲ್ ಕಮ್ ಅಂಡರ್ ದಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್. ಇಟ್ ಮೇ ಬಿ ಇನ್ ಎ ಮಾನಿಟರಿ ವ್ಯಾಲ್ಯೂ ಆರ್ ಇಟ್ ಮೇ ಬಿ ಇನ್ ಎ ನಾನ್ ಮಾನಿಟರಿ ವ್ಯಾಲ್ಯೂ. ನೆಕ್ಸ್ಟ್, ಓವರ್ ಟೈಮ್ ಅಲೋಯನ್ಸಸ್. ನಮಗೆಲ್ಲ ಗೊತ್ತಿದೆ, ಒಂದು ಸರ್ಕಾರಿ ಉದ್ಯೋಗಿ ಆದ್ರೆ ಅವನಿಗೆ 10:30 ಇಂದ 5:30 ಅಂತ ಒಂದು ಇರುತ್ತೆ. ಅದೇ ರೀತಿ ಪ್ರೈವೇಟ್ ಅಲ್ಲೂ ಕೂಡ ಒಂದು ಸ್ಟ್ಯಾಂಡರ್ಡ್ ಟೈಮ್ ಇದೆ. ಅಕಾರ್ಡಿಂಗ್ ಟು ದ ಲೇಬರ್ ಆಕ್ಟ್ ಏನ್ ಹೇಳುತ್ತೆ ಅಂದ್ರೆ 8 ಅವರ್
ವರ್ಕ್ ಮಾತ್ರ ಮಾಡಿಸ್ಕೋಬೇಕು. ಆದರೆ ಕೆಲವು ಸಮಯದಲ್ಲಿ ಕೆಲವು ಅನಿರೀಕ್ಷಿತ ಟೈಮಲ್ಲಿ ಕೆಲವು ಸತಿ ಔಟ್ಪುಟ್ ಇನ್ಕ್ರೀಸ್ ಆಗಬೇಕಾಗಿರುತ್ತೆ. ಆವಾಗ ಕೆಲವು ಟೈಮಲ್ಲಿ ಓವರ್ ಟೈಮ್ ಮಾಡಬೇಕಾಗಿರುತ್ತೆ. ಆ ಓವರ್ ಟೈಮ್ ಅಂದರೆ ಅವನು 1 ಗಂಟೆ ಮಾಡಿರ್ಬೋದು, 2 ಗಂಟೆ ಮಾಡಿರ್ಬೋದು, ಇಲ್ಲ 3 ಗಂಟೆ ಮಾಡಿರ್ಬೋದು. ಅವನಿಗೆ ಕೊಡುವಂಥ ಅಲೋಯನ್ಸಸ್ನ OT ಅಂತ ಕನ್ಸಿಡರ್ ಮಾಡ್ತೀವಿ. ಅಂದರೆ ಎನಿ ಎಂಪ್ಲಾಯಿ ವರ್ಕ್ ಓವರ್ ದಿ ಎಬೋವ್ ಪೀರಿಯಡ್ ಆಫ್ ದಿ ವರ್ಕ್ ಅವರ್ಸ್. ಅವ್ನಿಗೆ 8 ಗಂಟೆ ಉದ್ಯೋಗ ಮಾಡಬೇಕು ಅಂತ ಇದ್ರೆ ಅವನು 9 ಗಂಟೆ ಮಾಡಿದ್ರೆ, 10 ಗಂಟೆ ಮಾಡಿದ್ರೆ, 11 ಗಂಟೆ ಮಾಡಿದ್ರೆ, ಎಷ್ಟು ಗಂಟೆ ಅವನು ಓವರ್ ಮಾಡಿರ್ತಾನೆ ಅದಕ್ಕೆ ಕೊಡುವಂಥ ದುಡ್ಡನ್ನ ಓವರ್ ಟೈಮ್ ಅಲೋಯನ್ಸಸ್ ಅಂತ ಕರಿತೀವಿ. ಇದು ಖಾಸಗಿ ಉದ್ಯೋಗದಲ್ಲಿ ಬಹಳ ಬರುತ್ತೆ ಅಲೋಯನ್ಸಸ್. ಅಂದ್ರೆ ಅವನಿಗೆ ಸ್ಟಿಪ್ಯುಲೇಟೆಡ್ ಟೈಮ್ ಕೊಟ್ಟಿರ್ತಾರೆ, ಅದಕ್ಕಿಂತ ಅವನು ಜಾಸ್ತಿ ಮಾಡಿರ್ತಾನೆ, ಸ್ಟ್ರೆಚ್ ಮಾಡಿರ್ತಾನೆ. ಅಂದ್ರೆ ಅವನು ವರ್ಕ್ ಅನ್ನ ಇನ್ನೂ ಹಲವು ಗಂಟೆ ಮಾಡಿರ್ತಾನೆ, ಅದಕ್ಕೆ ಅಂತ ಕೊಡೋ ಒಂದು ಅಲೋಯನ್ಸಸ್ ನಾವೇನಂತ ಕರಿತೀವಿ ಅಂದ್ರೆ ಓವರ್ ಟೈಮ್ ಅಲೋಯನ್ಸಸ್ ಅಂತ ಕರಿತೀವಿ. ಅದು ಕೂಡ ಮಾನಿಟರಿ ವ್ಯಾಲ್ಯೂ ಆಗಿರ್ಬೋದು, ನಾನ್ ಮಾನಿಟರಿ ವ್ಯಾಲ್ಯೂದಲ್ಲೂ ಆಗಿರ್ಬೋದು. ಅದು ಕೂಡ ನಾವು ಮಾನಿಟರಿ ವ್ಯಾಲ್ಯೂ ಅಂದ್ರೆ ಒಂದು ಗ್ರಾಸ್ ಡೇದು ಸಂಬಳ 1,000 ಇತ್ತು ಅಂದ್ರೆ 1 ಗಂಟೆ ಜಾಸ್ತಿ ಮಾಡಿದೆ ಅಂದ್ರೆ ಅದು ಪ್ರಪೋರ್ಷನೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ₹100 ಎಕ್ಸ್ಟ್ರಾ ಕೊಡೋದು, ₹1,100 ಕೊಡೋದು, ₹1,200 ಯಾರು ಕೊಡ್ಬೋದು. ಅದನ್ನ ನಾವು OT ಅಲೋಯನ್ಸ್ ಅಂತ ಕರಿತೀವಿ. ಈ OTನೂ ಕೂಡ ಇಟ್ ಈಸ್ ಎನ್ ಎ ಟ್ಯಾಕ್ಸಬಲ್ ಅಲೋಯನ್ಸಸ್. ನೆಕ್ಸ್ಟ್ ಡಿಯರ್ ಅಲೋಯನ್ಸಸ್. ಇದು ಬಹಳ ಇಂಪಾರ್ಟೆಂಟ್. ಇಟ್ ಈಸ್ ಆಲ್ಸೋ ಎ ವೆರಿ ಇಂಪಾರ್ಟೆಂಟ್ ಕಾಂಪೋನೆಂಟ್ ಇನ್ ದಿ ಸ್ಯಾಲರೀಸ್. ನೀವು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಎಲ್ಲ ತಗೋಬಹುದು, ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಎಲ್ಲ ತಗೋಬಹುದು, ಅಟಾನಮಸ್ ಬಾಡಿ. ಈ DA ಅನ್ನೋದು ಬಹಳ ಪ್ರಾಮುಖ್ಯತೆ. ಏನಿದೆ DA ಅಲೋಯನ್ಸಸ್ ಅಂದ್ರೆ ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಆನ್ ದ ಬೇಸಿಸ್ ಆಫ್ ಇನ್ಫ್ಲೇಷನ್. ನಮ್ಗೆಲ್ಲ ಗೊತ್ತು ಹಣದುಬ್ಬರ ಆಗ್ತಾ ಹೋಗ್ತಾ ಇರುತ್ತೆ. ನಮ್ಮ ಭಾರತದಲ್ಲಿ ಹಣದುಬ್ಬರ ಇದೆ. ಹಣದುಬ್ಬರ ಅಂದ್ರೆ ಹಣದ ವ್ಯಾಲ್ಯೂ ಮೌಲ್ಯ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ. ಆದ್ರೆ ನಾವು ಸ್ಯಾಲ್ರಿ ತಗೊಳ್ಳೋದ್ರಲ್ಲಿ ಅದು ಬೇರೆ ತರ ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿರುತ್ತೆ. ನಾವು ಸ್ಯಾಲ್ರಿ ಮತ್ತೆ ಹಣದುಬ್ಬರವನ್ನು ಮ್ಯಾಚ್ ಮಾಡಲು ಸರ್ಕಾರ ತಂದ ಒಂದು ಇಂಪಾರ್ಟೆಂಟ್ ಅಲೋಯನ್ಸಸ್ ಯಾರಂದ್ರೆ DRS ಅಲೋಯನ್ಸಸ್, DA ಅಂತ ಕರಿತೀವಿ ಕಾಮನ್ ಆಗಿ. ಏನಿದು ಅಂದ್ರೆ ನಾವು ಎಕನಾಮಿಕಲ್ಲಿ ಇರುವ ಹಣದುಬ್ಬರವನ್ನು ತಮ್ಮ ಸ್ಯಾಲರಿಗೆ ಸರಿದೂಗಿಸುವ ಉದ್ದೇಶದಿಂದ ತಂದಿರುವಂತ ಅಲೋಯನ್ಸಸ್. ಇದು ಕೂಡ ಟ್ಯಾಕ್ಸಬಲ್ ಇಂಪಾರ್ಟೆಂಟ್ ಸೋರ್ಸಸ್. ಇದು ಕೂಡ ಮೋಸ್ಟ್ ಆಫ್ ದ ಟೈಮು ಮಾನಿಟರಿ ವ್ಯಾಲ್ಯೂ ಸಿಗುತ್ತೆ. ಹಣದುಬ್ಬರ ಎಷ್ಟಿದೆ ಅದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಿ ಒಂದು ಮೆಥಡ್ ಯೂಸ್ ಮಾಡಿ DA ನ ಅನೌನ್ಸ್ ಮಾಡ್ತಾ ಬರ್ತಾರೆ. ಹಣದುಬ್ಬರ ಜಾಸ್ತಿ ಇತ್ತು ಅಂದ್ರೆ ಒಬ್ಬ ಎಂಪ್ಲಾಯಿಯ DA ಕೂಡ ಜಾಸ್ತಿ ಇರುತ್ತೆ. ಹಣದುಬ್ಬರ ಕಮ್ಮಿ ಇತ್ತಂದ್ರೆ ಒಬ್ಬ ಎಂಪ್ಲಾಯಿಯ DA ಕೂಡ ಕಮ್ಮಿ ಇರುತ್ತೆ. ಇದು ಕೂಡ ಇಂಪಾರ್ಟೆಂಟ್ ಅಲೋಯನ್ಸಸ್. ಇದನ್ನು ಕೂಡ ನಾವು ಟ್ಯಾಕ್ಸ್ ನ ಮಾಡ್ತೀವಿ. ಮೀಲ್ ಅಲೋಯನ್ಸಸ್ ನಿಮಗೆ ಗೊತ್ತಿರ್ಬೋದು. ಇದು ಪ್ರೈವೇಟ್ ಕಂಪನೀಸ್ ಅಲ್ಲೆಲ್ಲ ಕೊಡ್ತಾರೆ ಮೀಲ್ ಅಲೋಯನ್ಸಸ್. ಒಂದು ಕಾರ್ಡ್ ಎಲ್ಲ ಕೊಡ್ಬೋದು. ಇದು ಮಾನಿಟರಿ ವ್ಯಾಲ್ಯೂ. ಇದು ಬಹಳ DA ನೆಲ್ಲ ನಾವು ಮಾನಿಟರಿ ವ್ಯಾಲ್ಯೂನೇ ಕೊಡ್ತೀವಿ. ಆದ್ರೆ ಮೀಲ್ ಅಲೋಯನ್ಸಸ್ ಅಂದ್ರೆ ಕಾರ್ಡ್ ಕೊಟ್ಬಿಡ್ತಾರೆ ಒಂದು, ಅದನ್ನ ನೀವು ಸ್ವೈಪ್ ಮಾಡ್ತಾ ಹೋದ್ರೆ ಒಂದು ಮೀಲ್ ಬರ್ತಾ ಹೋಗ್ತಾ ಇರುತ್ತೆ. ಇಲ್ಲ ಅಂದ್ರೆ ದುಡ್ಡು ಕೊಡ್ತಾರೆ. ಕೆಲವು ಕಡೆ ನಮ್ಗೆ ಎಂಪ್ಲಾಯೀಸ್ ನ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ಎಂಪ್ಲಾಯೀಸ್ ಅಲ್ಲಿ ತಮ್ಮ ಉದ್ಯೋಗದಲ್ಲಿ ತೊಡಗಿಸಿಕೊಂಡಾಗ ಅವ್ರಿಗೊಂದು ಏನೋ ಒಂದು ಉತ್ತೇಜನ ಕೊಡೋಕ್ಕೋಸ್ಕರ ಮೀಲ್ ಅಲಯನ್ಸ್ ನ ಕೊಡ್ತಾರೆ. ಇದು ಫ್ಯಾಕ್ಟ್ರಿಗಳಲ್ಲೆಲ್ಲ ಲೇಬರ್ ವರ್ಕ್ ಜಾಸ್ತಿ ಮಾಡ್ದಂಗೆಲ್ಲ ಅವರಿಗೆ ಸುಸ್ತಾಗಿರುತ್ತೆ, ಇದಾಗಿರುತ್ತೆ, ಮತ್ತೆ ಅವ್ರ ಕೆಲಸ ಮಾಡಿ ಉತ್ತೇಜನ ಬರ್ಬೋದು ಅಂತ ಮೀಲ್ ಅಲಯನ್ಸ್ ನ ಕೊಡ್ತಾರೆ. ಇದು ಕೂಡ ಟ್ಯಾಕ್ಸಬಲ್. ಸಿಟಿ ಕಾಂಪನ್ಸೇಟರಿ ಅಲೋಯನ್ಸಸ್, CCA. ಈಗ ಬೃಹತ್ ನಗರ ಪಾಲಿಕೆಯಲ್ಲಿ ಬೆಂಗಳೂರು, ಡೆಲ್ಲಿ, ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲೆಲ್ಲ ಇರೋರ್ಗೆ CA ಅಂತ ಕೊಡ್ತಾರೆ. ಅಂದ್ರೆ ಅಲ್ಲಿ ಓಡಾಡೋದಾಗಿರ್ಬೋದು, ಅಲ್ಲಿ ಹೆವಿ ಟ್ರಾಫಿಕ್ ಆಗಿರ್ಬೋದು, ಇಲ್ಲಾಂದ್ರೆ ಅಲ್ಲಿ ಮಾಡೋಂಥದ್ದು ಒಂದು ಅದು ಕೂಡ ಸ್ಟ್ರೆಸಬಲ್ ಆಗಿರೋದ್ರಿಂದ ಸಿಟಿ ಕಾಂಪನ್ಸೇಟರಿ ಅಲೋಯನ್ಸಸ್ ನ ಕೊಡ್ತಾರೆ. ಇಂಟೀರಿಯಂ ಅಲೋಯನ್ಸಸ್ ಮಧ್ಯದಲ್ಲಿ ಏನಾರ ಬೇಕು ಅಂದ್ರೆ ಎಕ್ಸ್ಟ್ರಾ ಅಲೋಯನ್ಸಸ್ ನ ಕೊಡೋದು ಕೂಡ ನಾವೇನಂತ ಕರಿತೀವಿ ಇಂಟೀರಿಯಂ ಅಲೋಯನ್ಸಸ್. ಇದೇ ರೀತಿ ಬಹಳ ಇಂಪಾರ್ಟೆಂಟ್ ಏನಂದ್ರೆ ಒಬ್ಬ ಕ್ಯಾಶ್ ಅಲೋಯನ್ಸಸ್ ಅನ್ನು ಕೊಡ್ತಾರೆ. ಅಂದ್ರೆ ಕೆಲವು ಸತಿ ಅವರಿಗೆ ಕೆಲಸ ಮಾಡಿದ್ರಲ್ಲಿ ಉತ್ತೇಜನ ಆಗಿಲ್ಲ, ಕಂಪನಿಗಳಲ್ಲಿ ಪ್ರಾಫಿಟ್ ಬಂದು ಇಲ್ಲ ಅಂದ್ರೆ ಸರ್ಕಾರಗಳು ಏನಾದ್ರು ಘೋಷಣೆ ಮಾಡಿದಾಗ ಎಕ್ಸ್ಟ್ರಾ ಸ್ಯಾಲರಿನ ಕ್ಯಾಶ್ ಮುಖಾಂತರ ಅಂದ್ರೆ ಮಾನಿಟರಿ ವ್ಯಾಲ್ಯೂ ಮುಖಾಂತರ ಕೊಡೋದನ್ನ ಕೂಡ ನಾವೇನಂತ ಕರಿತೀವಿ ಅಂದ್ರೆ ಕ್ಯಾಶ್ ಅಲೋಯನ್ಸಸ್ ನ ಕೊಡ್ತೀವಿ. ಅವನಿಗೊಂದು 50,000 ಬರ್ತಾ ಇದೆ, ಆಯ್ತು ಈ ತಿಂಗಳು ನಿಮ್ಗೆ ನೀವು ಇದು ಮಾಡಿದ್ರೆ ಫ್ಯಾಕ್ಟ್ರಿಲೆಲ್ಲ ವರ್ಕ್ ಮಾಡಿದೀರಾ ಅಂತ 5,000 ಜಾಸ್ತಿ ಕೊಡ್ಬೋದು. ಬೋನಸ್ ಟೈಪ್ ಅನ್ನು ಕೊಡೋದನ್ನು ಕೂಡ ನಾವು ಸ್ಯಾಲರಿಯಲ್ಲಿ ಕನ್ಸಿಡರ್ ಮಾಡಬೇಕಾಗಿರುತ್ತೆ. ಅದೇ ರೀತಿ ಕ್ಯಾಶ್ ಅಲೋಯನ್ಸಸ್ ಅಂದ್ರೆ ಕೊಡೋದನ್ನು ಕೂಡ ನಾವು ಕನ್ಸಿಡರ್ ಮಾಡ್ಬೇಕಾಗಿರುತ್ತೆ. ಇವನ್ನೆಲ್ಲಾನು ಕೂಡ ಕನ್ಸಿಡರ್ ಮಾಡಿ ನಾವು ಗ್ರಾಸ್ ಸ್ಯಾಲರಿನ ಕನ್ಸಿಡರ್ ಮಾಡಿ. ಇದನ್ನೆಲ್ಲ ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಅಂದ್ರೆ ಎಲ್ಲಾದ್ರೂ ಕೂಡ ಏನಂದ್ರೆ ಇಟ್ ವಿಲ್ ಕಮ್ಸ್ ಅಂಡರ್ ದಿ ಗ್ರಾಸ್ ಸ್ಯಾಲರಿ.
ಸರ್ವೆಂಟ್ ಅಲೋಯನ್ಸಸ್ ಅಂದ್ರೆ ಈಗ ಆಫೀಸರ್ಸ್ಗಳು ಇರ್ತಾರೆ, ಅವ್ರಿಗೆ ಸರ್ವೆಂಟ್ಸ್ಗಳನ್ನ ಇಟ್ಕೋಬೇಕು, ಡ್ರೈವರ್ನ ಇಟ್ಕೋಬೇಕು, ಕುಕ್ ಇಟ್ಕೋಬೇಕು, ಮನೆ ಕೆಲಸದವ್ರನ್ನ ಇಟ್ಕೋಬೇಕು. ಅವರು ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಗೆ ಹೋಗಿರ್ತಾರೆ, ಅವರಿಗೆ ಸ್ಯಾಲ್ರಿಗಳು ಕೊಡ್ಬೇಕು ಅಂದ್ರೆ ವೇಜಸ್ಗಳನ್ನ ಕೊಡ್ಬೇಕಾಗಿರುತ್ತೆ. ಅದು ಕೂಡ ಸರ್ವೆಂಟ್ ಅಲೋಯನ್ಸಸ್ ಅಂತೀವಿ. ಅದು ಕೂಡ ಇಟ್ ಇಸ್ ಆಲ್ಸೋ ಕಮ್ ಅಂಡರ್ ದಿ ಟ್ಯಾಕ್ಸಬಲ್ ಅಲೋಯನ್ಸಸ್. ಪ್ರಾಜೆಕ್ಟ್ ಅಲೋಯನ್ಸಸ್ ಅಂತಾನು ಕೂಡ ಮುಂದೆ ಕೊಡ್ತಾರೆ. ಅಂದ್ರೆ ಯಾವ್ದೋ ಒಂದು ಊರಿಗೆ ಹೋಗಿರ್ತಾರೆ, ಅಲ್ಲಿ ಪ್ರಾಜೆಕ್ಟ್ ಮಾಡ್ತಿರ್ತಾರೆ, ದಟ್ಟವಾದ ಅರಣ್ಯದಲ್ಲಿ ಇರ್ತಾರೆ, ಅಂದ್ರೆ ದೇ ವಿಲ್ ಟೇಕ್ ಅಲೋಯನ್ಸಸ್ ಗಳ ಏನಂದ್ರೆ ಉತ್ತೇಜನ, ಮೂಲ ಉದ್ದೇಶ ಏನಂದ್ರೆ ಅಲೋಯನ್ಸಸ್ ಉತ್ತೇಜನ ಕೊಡೋಕ್ಕಾಗಿ ಕೊಡೋದ್ರಿಂದ ಇದು ಕೂಡ ನಾವು ಕನ್ಸಿಡರ್ ಮಾಡ್ಬೇಕಾಗತ್ತೆ. ಪ್ರಾಜೆಕ್ಟ್ ಅಲೋಯನ್ಸಸ್. ವಾರ್ಡನ್ ಅಲೋಯನ್ಸಸ್. ವಾರ್ಡನ್ ಅಲೋಯನ್ಸಸ್ ಅಂತ ನೀವು ಕೇಳಿರ್ಬೋದು. ನಮ್ಮಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ವರ್ಕ್ ಮಾಡ್ತಿರೋರು, ಇಲ್ಲಾಂದ್ರೆ ಯೂನಿವರ್ಸಿಟಿಯಲ್ಲಿ ವರ್ಕ್ ಮಾಡ್ತಿರೋರು ವಾರ್ಡನ್ ಆಗಿ ಹಾಸ್ಟೆಲ್ಗಳ, ನಿಮ್ಮೆಲ್ಲ ವಿದ್ಯಾರ್ಥಿಗಳು ಉಳ್ಕೋ ಹಾಸ್ಟೆಲ್ಗಳಲ್ಲಿ ವಾರ್ಡನ್ ಆಗಿ ಕೂಡ ಅವರು ಕೆಲಸ ಮಾಡ್ತಾರೆ. ಈಗ ವಾರ್ಡನ್ ಆಗಿ ಕೆಲಸ ಮಾಡ್ತಾ ಇದ್ದಾಗ ಅವರು ಡ್ಯೂಟಿ ಅವರ್ಸ್ ಅಲ್ಲಿ ಮಾಡಲ್ಲ, ಎಕ್ಸ್ಟ್ರಾ ಅಂದ್ರೆ ಸಂಜೆ ಹೊತ್ತು ಬರೋದಾಗ್ಲಿ ಇಲ್ಲ ಬೆಳಗ್ಗೆ ಹೊತ್ತು ಬರೋದಾಗ್ಲಿ, ಅಂದ್ರೆ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ. ಅಂದ್ರೆ ಅವ್ರ ಕೆಲಸದಿಂದ ಇನ್ನೂ ಜಾಸ್ತಿ ಮಾಡಿರ್ತಾರೆ. ಆವಾಗ ಅವರ ಉತ್ತೇಜನ ಮಾಡೋದಕ್ಕಾಗ್ಲಿ ಅವ್ರಿಗೆ ಎನ್ಕರೇಜ್ ಮಾಡೋಕ್ಕೋಗಿ ಕೊಡುವಂಥದ್ದು ವಾರ್ಡನ್ ಅಲೋಯನ್ಸಸ್ ಕೂಡ ಇಲ್ಲಿ ಬರುತ್ತೆ. ನಾನ್ ಪ್ರಾಕ್ಟಿಸಿಂಗ್ ಅಲೋಯನ್ಸಸ್ ಅಂತಲೂ ಕೂಡ ಬರ್ತಾ ಹೋಗುತ್ತೆ. ಇವೆಲ್ಲದೂ ಕೂಡ ಅಲೋಯನ್ಸಸ್ ಕೂಡ ನಾವು ಗ್ರಾಸ್ ಸ್ಯಾಲರಿ ಆಡ್ ಮಾಡಬೇಕು. ಸೊ ಇಟ್ ಈಸ್ ಆಲ್ಸೋ ವಿಲ್ ಕಮ್ ಅಂಡರ್ ದಿ ಕ್ಯಾಲ್ಕುಲೇಟಿಂಗ್ ದಿ ಗ್ರಾಸ್ ಸ್ಯಾಲರಿ. Thank you, students. We will meet in the further sessions and we will discuss some of the important points.